ಈ ಒಂದು ಕಲಬುರಗಿಯ 3 ಜನ ನನಗಿಂತ ಒಬ್ಬರಿಗಿಂತ ಒಬ್ಬರು ಸ್ಪೀಡ್ ಭಾಷಣ ಮಾಡೋದು. ಇದೇ ಭಾಷಣ MLAದಾಗ ಮಾಡಿದರೆ ಇಬ್ಬರು ಕಡೆಗೆ ಆಗ್ತದೆ. ನಾ ಹೇಳ್ತಿದ್ದೆ ಅವ್ರಿಗೆ, ಹಿಂದುತ್ವ ಬಿಟ್ಟರೆ ಏನೂ ನಡೆಯೋದಿಲ್ಲ. ಅವರಿಗೆ ಹಾಲ ತುಪ್ಪ ತಿನ್ನಿಸ್ರಿ, ನಾಗರಾವ್ ಹೆಂಗೆ ಹೊಡಿತ ಹೊಡ್ಯಾರ, ಅವ್ರೆಂದು ನಮ್ಮವ್ರಾಗೋದಿಲ್ಲ. ನಾವು ಏನು ಹೊಡೆದಾಡೋದು ನಮ್ಮ ಮಂದಿ ನೋಡನೆ ಅವ್ರು ಬೈಲಿ ಅಲ್ಲಿ ಏನಾರು ಮಾಡಲಿ, ಕಡೆಗೆ ಕರಿಗೆ ಹೋಗಿ ಹಾಕೋರು ಹಿಂದೂಗಳೇ ನಮಗೆ. ನಮ್ಮ ಜಗ್ಗು ಪಾಟೀಲ್ ನಮ್ಮ ಕ್ಷೇತ್ರದಲ್ಲಿ ಬೇರೆ ಇಲ್ಲ, ಎರಡೂ ಒಂದೇ ಹಂಗೆ ಅದಾವ. ಇದು ಅಣ್ಣ ಐತಿ ತಮ್ಮ ಐತಿ. ನಾ ಹೇಳ್ತೀನಿ, ಇವರು ಬರಬೇಡ್ರಪ್ಪ ನಮ್ಮ ಬಂದು ಏನು ಕೆಲಸ ಇದೆ, ಊಟ ಹಾಕೋದಿಲ್ಲ ಅಂದ್ರೆ ಅವ್ರಿಗೇನು ಕೆಲಸ ಮಾಡ್ಕೊತಾರೆ ಹೇಳಿದ್ರು, ಏನು ಕೆಲಸ ಇಲ್ಲ. ಅವ್ರನ್ನ ಹಚ್ಕೊಂಡು ಬಿಟ್ಟು ಅಂದ್ರೆ ನಮ್ಮ ಮಂದಿನೇ ಹೊರಗೆ ನಿಂದಿರ್ಬೇಕು, ಇವ್ರು ಒಳಗೆ ಗಡ್ಡದವರೇ ಹೊರಗೆ ಫುಲ್ इतना अच्छा क्या साहब, फुल देखो तुम्हारी क्या, तुम्हारा बराबरी कर दिया था ನೋಡಿ ಎಷ್ಟು ಹುಷಾರಿರ್ತಾರವರು. ಕೆಲಸ ತಗೋಲಕ್ಕೆ ನಂಬರ್ 1, ವೋಟ್ ಮಾತ್ರ ಯಾವ ಮಗ ಬಂದು ಹೇಳಿದ್ರು BJP ವೋಟ್ ಹಾಕೋದಿಲ್ಲ. ನೀವು ಬೇಕಾ ಇವತ್ತು ನೋಡ್ರಿ, ಈ ದೇಶನಾಗ ಎಲ್ಲ ಸಾಧನೆಗಳ ಬಗ್ಗೆ ನೀವೆಲ್ಲ ವಿದ್ಯಾವಂತರಿದ್ರೆ, ನಾ ಏನು ಯಾವುದೇ ಇವತ್ತು ಒಂದು ಯಾಪನೆ ಬಂದ್ಬಿಟ್ಟೈತಿ. ನರೇಂದ್ರ ಮೋದಿ ಅವರು ಸರ್ಕಾರ 10 ವರ್ಷದಾಗ ಕಲಬುರಗಿ ಉತ್ತರ ಕಟ್ ಮಾಡೈತಿ, ದಕ್ಷಿಣ ಕಟ್ ಮಾಡೈತಿ, ಕಲಬುರಗಿ ಜಿಲ್ಲಾ ಕಟ್ ಮಾಡೈತಿ, ಗ್ಯಾಸ್ ಎಟ್ ಕೊಟ್ಟೈತಿ, ಆಯುಷ್ಮಾನ್ ಭಾರತ್ ಕಾರ್ಡ್ ಎಟ್ ಕೊಟ್ಟಿವಿ, ರೋಡ್ ಎಟ್ ಮಾಡೀವಿ, ನಳ ಎಟ್ ಕೂರಿಸಿವಿ. ಈಗ ನಾ ಭಾಷಣಕ್ಕೆ ಹೋಗೋದೇ ಇಲ್ಲ. ನಾವು ಹೋಗೋ ಭಾಷಣ ಏನಪ್ಪ ಅಂದ್ರೆ, ನೀವು ಜೀವಂತವಾಗಿ ಚಂದಾಗಿ ಇರಬೇಕಾಗಿತ್ತೋ ಇಲ್ಲೋ ಈ ದೇಶನ. ಇವತ್ತು ಹೇಳಿದ ಮುಂಜಾನೆ ನಮ್ಮ ಯಾವುದದು ಗಂಜ್ ಕಾಲನಿ ಒಳಗೆ ಅದು ಒಂದು ವಿವಾದಾತ್ಮಕ ಹೇಳಿಕಂತಾರೆ ನಮ್ಮ TV ಅವರು. ಏನು ಹೇಳಿದ, ಇವತ್ತು ಹುಬ್ಬಳ್ಳಿ ಒಳಗೆ ಆ ನೇಹ ಹಿರೇಮಠರ ಮನೆಗೆ ಹೋಗಿದ್ದೆ ನಾನು. ಕಾರ್ಪೊರೇಟ್ರು ಯಾರು? ಕಾಂಗ್ರೆಸ್ನ ಕಾರ್ಪೊರೇಟ್ರು. ನಮ್ಮ BJP ಇದ್ರಂತರೂ ಅವರು ನೋಡ್ತಿದ್ರು, ಹೊಳ್ಳಿ ನೋಡ್ತಿದ್ರು. ನಮ್ಮ BJP ಬಿಡಿ, ತಮ್ಮ ಪಕ್ಷದ ಕಾರ್ಪೊರೇಟರ್ ಮಗಳ ಹತ್ಯೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಅದು ವೈಯಕ್ತಿಕ ವಿಚಾರ. ನಾ ಹೇಳ್ತೀನಿ, ಇಂದಿರಾ ಗಾಂಧಿನ ಹೊಡೆದಿದ್ದು ವೈಯಕ್ತಿಕ ವಿಚಾರ, ರಾಜೀವ್ ಗಾಂಧಿನ ಹೊಡೆದಿದ್ದು ವೈಯಕ್ತಿಕ ವಿಚಾರ. ಇದು ಸರಿನಾ? ಒಬ್ಬ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಷ್ಟು ಬೇಜವಾಬ್ದಾರಿ. ಇನ್ನು ನಮ್ಮ ಗೃಹ ಮಂತ್ರಿಗಳು ಸನ್ಮಾನ್ಯ ಶ್ರೀ ಡಾಕ್ಟರ್ G. ಪರಮೇಶ್ವರ್ ಸಾಹೇಬ್ ಹೇಳ್ತಾರೆ, ಅವರೇನೋ ಲವ್ ಅಫೇರ್ ಇತ್ತು, ಅಕಸ್ಮಾತ್ ಆಗಿದೆ. ಅಲ್ಲಿ ಉಡುಪಿ ಒಳಗೆ ನಮ್ಮ ಹಿಂದೂ ಹಾಸ್ಟೆಲ್, ಹೆಣ್ಮಕ್ಳ ಹಾಸ್ಟೆಲ್ನಾಗ ಅವ್ರ ಬಾತ್ರೂಮ್ನಾಗ CC ಕ್ಯಾಮ್ರಾ ಇಟ್ಟು ಅವರೇ ನಮ್ಮ ಮಂದಿ ಏನು ಮಾಡೋದಿಲ್ಲ ಅಂತ ತಂದ. ಅದು ಏನು ಹೇಳ್ತಾರೆ ನಮ್ಮ ಹೋಮ್ ಮಿನಿಸ್ಟ್ರು, ಏನೋ ಜಾಸ್ತಿ ಒಳಗೆ ಮಾಡ್ಯಾರ ಬಿಡ್ರಿ. ನಿಮ್ಮ ಮನ್ಯಾಗ ಮಾಡಿದ್ರ, ನಿಮ್ಮ ಮಗಳಿಗೆ ಏನಾರು ಹಿಂಗಾಗಿದ್ರ, ಇವರಿಗೆ ಮಾನ ಮರ್ಯಾದೆ, ಇದು ವೋಟಿನ ಸಲುವಾಗಿ. ಅದ್ರಾಗ ಇಲ್ಲೊಬ್ಬರು ಮಹಾಪುರುಷರಾದ ಪ್ರಿಯಾಂಕಾ ಖರ್ಗೆ ಅವರು ಏನು ಮಾತಾಡ್ತಾರೋ ಅವ್ರಿಗೆ ನೋಡ್ರಿ. ಅವ್ರು ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದ್ರಲ್ಲ, ಅಲ್ಲಿ ಯಾವ ಸ್ಟ್ಯಾಲಿನ್ ಮಗ ಉದಯನಿಧಿ ಸ್ಟ್ಯಾಲಿನ್, ಹೌದಲ್ರಿ? ಅವನು ಡೆಂಗು ಪಂಗು ಏನಂದ, ಅವನಿಗೆ ಡೆಂಗು ಆಗಲಿ ಮಗ, ಅವನ ಕಾರಣ ಹೇಳ್ಕೊತ ಹೋಗಿ ಅದನ್ನು ಸಮರ್ಥನೆ ಮಾಡ್ತಾರೆ. ಮತ್ತು ಹಿಂದೂಗಳು ಹೋಗಿ ಕಿಸಿಲಾಕ ಕರೆ ಬೇಡ್ತೀರಪ್ಪ ನೀವು, ಹಾಕೋರಿ ನೀವು, ಅವರು ಸಾಬ್ರು ಹಾಕೋರಿ, ಆರಿಸ್ಬರ್ರಿ. ನಾವು ಹಿಂದೂಗಳೆಲ್ಲ BJPಗೆ ಹಾಕೋಣ ಅಂತ. ನಮ್ಮ ಶಕ್ತಿ ತೋರಿಸ್ಬೇಕಿಲ್ಲ, ನಿಮ್ಮ ತಾಕತ್ತು ತೋರಿಸಲಿಲ್ಲ ಅಂದ್ರೆ ಈ ದೇಶನಾಗ ನಾವು ಇಲ್ಲಕ್ಕೆ ಸಾಧ್ಯ ಇಲ್ಲ.